ಶಿವಕುಮಾರ್ ಪಕ್ಷ ಬೇರೆ ಶಾಸಕರು ನಮ್ಮ ಶಾಸಕರು ಅವರು ಒಳ್ಳೆ ಕೆಲಸ ಮಾಡೋದಕ್ಕೆ ಎಲ್ಲ ಕೈ ಜೋಡಿಸ್ತೀವಿ ಅಷ್ಟೇ. ನಿಜವಾದ ಬಡವರು ಅಲ್ಲೇ ಸತ್ತಿದ್ದಾರೆ, ಕೊಯ್ಲಿ ಕೂಡ ಎಲ್ಲ ನಾಪತ್ತಾಗಿ ಸಾವಿರಾರು ಎಕರೆಗಳು ಇವತ್ತು ಶ್ರೀಮಂತರ ಪಾಲಾಗಿದೆ. ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಮತ್ತು 24-25ನೇ ಸಾಲಿನ 25 ಮತ್ತು 26ನೇ ಸಾಲಿನ ಏನು 24-25ನೇ ಸಾಲಿನ ಬಗರುಕುಂ ಸಮಿತಿಯನ್ನು ಸರ್ಕಾರ ಆದೇಶ ಮಾಡಿರಲಿಲ್ಲ. ಸರ್ಕಾರದ ಮೇಲೆ ಒತ್ತಡ ಏರಿ ಈ ವರ್ಷದ ಏನು 25-26ನೇ ಸಾಲಿನ ಬಗರುಕುಂ ಸಮಿತಿಯನ್ನು ಸರ್ಕಾರದಿಂದ ಆದೇಶ ಹೊರಡಿಸಿತ್ತು. ಹೊರಡಿಸಿದ ರೀತಿಯಲ್ಲಿ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಮಂಜಾಸ್ ಅವರು ಹಾಗೂ ನಮ್ಮ JK ಅವರು ಹಾಗೂ ನೀಲಮ್ನವರು ಒಂದು ಬಗರುಕುಂನ ಸದಸ್ಯರಾಗಿದ್ದಾರೆ. ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ತಹಸೀಲ್ದಾರರು ಬಗರುಕುಂನ ಅಧ್ಯಕ್ಷರಾಗಿ ನಾನು ಕೂಡ ಕೆಲಸ ನಿರ್ವಹಿಸಲಿಕ್ಕೆ ಕರ್ನಾಟಕ ಸಂಖ್ಯೆ ಆದೇಶದ ಮೇಲೆಗೆ 7 ದಿವಸಗಳ ಮುಂಚೆನೇ ನಾವು ನೋಟಿಸ್ನ ಇಶ್ಯೂ ಮಾಡಿ ಇವತ್ತು ಫಸ್ಟ್ ಮೀಟಿಂಗ್ನ ನಾವು ಬಗರುಕುಂನ ಮಾಡಿದ್ವಿ. ಸಾಕಷ್ಟು ವಿಷಯಗಳು ಪೆಂಡಿಂಗ್ ಇರೋದ್ರಿಂದ ನನಗೆ ಬಗರುಕುಂ ಬೇಕಾಗಿತ್ತು. ಅದರಿಂದ ನಾನು ಕೂಡ ತುಂಬ ಸರ್ಕಾರಕ್ಕೆ ಒತ್ತಡ ಏರಿ ಯಾರನ್ನೇ ಕೊಡಿ ಫಸ್ಟ್ ಬೇಗ ಕೊಡಿ ಅಂತ ಕೂಡ ಕೇಳಿದ್ದೆ. ಆ ಸಂದರ್ಭಕ್ಕೆ ಬಂದಾಗ ಇವತ್ತು ಫಸ್ಟ್ ಮೀಟಿಂಗಲ್ಲಿ ನಾವೆಲ್ಲ ಕೂತು ಒಂದು ಮೀಟಿಂಗ್ನ ಮಾಡಿ ಆದೇಶವನ್ನು ಸರ್ಕಾರಕ್ಕೆ ಕಳಿಸ್ತಾ ಇದ್ದೀವಿ. ಅದರಲ್ಲಿ ನನ್ನ ಒತ್ತಡ ನಾನು ಮೊದಲೇ ಒಂದು ಕಂಡೀಷನ್ ಕೂಡ ಹಾಕಿದ್ದೆ ಮಾನ್ಯ ಸದಸ್ಯರಲ್ಲಿ. ಹಿಂದೆ ಆಗಿರ್ತಕ್ಕಂಥ ಕೆಲವು ಏನು ಅಲಾಟ್ಮೆಂಟ್ ಇದ್ದಾವೆ, ತಿರಸ್ಕೃತಗೊಂಡಿರೋದು ಮತ್ತು ಪುರಸ್ಕೃತಗೊಂಡಿರೋದು ಆಗಿರ್ತಕ್ಕಂಥ ಮತ್ತು ಆಗದೇ ಇರ್ತಕ್ಕಂಥ 2 ಲೀಸ್ಟ್ ಬೇಕು ಅಂತ ಕೂಡ ನಾನು ಕೇಳಿದ್ದೀನಿ. 2018 23 ತನಕ ನಾನು ಬರೋ ತನಕ ಆ್ಯಸ್ ಆಫ್ ನೋ ಈ ಫಸ್ಟ್ ಮೀಟಿಂಗ್ ತನಕ ಮುಳಬಾಗಿಲು ತಾಲೂಕಲ್ಲಿ ಎಷ್ಟು ಜನಕ್ಕೆ ಸಾಗುವಳಿ ಪತ್ರವನ್ನು ಕೊಟ್ಟಿದ್ದೀರಿ, ಯಾವ ಮಾನದಂಡ ಮೇಲೆ ಕೊಟ್ಟಿದ್ದೀರಿ, ನನಗೆ ಲೆಕ್ಕ ಬೇಕು ಅಂತ ಕೇಳಿದ್ದೀನಿ. ಲೆಕ್ಕ ಆಗೋ ತನಕ ಈ ಹಳೆದ ಲೆಕ್ಕ ಆಗೋ ತನಕ ಹೊಸದನ್ನು ಯಾವುದೇ ಕಾರಣಕ್ಕೂ ಸಾಗುವಳಿ ಕೊಡಲಿಕ್ಕೆ ನಾನು ತಂದುಕೊಳ್ಳಲ್ಲ ಅಂತ ನೇರವಾಗಿ ಸದಸ್ಯರು ಹೇಳಿದ್ದೀನಿ. ಇವರಿಗೆ ನಿಜವಾದ ಜಮೀನಿಂದ ವ್ಯಕ್ತಿಗಳಿಗೆ ನಿರಾಶ್ರಿತರಿಗೆ ಒಂದು ಅಗಳ ಜಮೀನು ಮುಳಬಾಗಿಲು ಕೊಟ್ಟಿಲ್ಲ, ನೀವು ಕೊಟ್ಟಿಲ್ಲ. ಯಾರಿಗೆ ದುಡ್ಡಿದೆ, ಯಾರು ತೋಳ್ಬಲ ಇದೆ, ಯಾರಿಗೆ ಹಣಬಲ ಇದೆ ಅಂಥವ್ರಿಗೆ ಇಲ್ಲಿ ಅಲಾಟ್ಮೆಂಟ್ ಆಗಿದೆ. ಅವನು ಬೆಂಗಳೂರನು ಅವನಿಗೂ ಊರಿಗೆ ಸಂಬಂಧನೇ ಇಲ್ಲ, ಅವನಿಗೆ ಇಲ್ಲಿ ಸಾಗುವಳಿ ಮಾಡ್ಕೊಂಡಿದ್ದೀರಿ. ದೇವರ ಸಮುದ್ರದ ಅದು ನನ್ನ ಪಂಚಾಯತಿ ಜಾಸ್ತಿ ಮಾಡ್ಕೊಂಡಿದ್ದೀರಿ ಅದಲ್ಲ. ಇದು ನಮ್ಮಿಬ್ಬರಿಗೂ ಪ್ರತಿಷ್ಠಿತ, ಇಬ್ಬರಿಗೂ ಒಂದೇ ಪಂಚಾಯತಿ, ಯಾರಿಗೆ ತಹಸೀಲ್ದಾರ್ಗೂ ಮತ್ತು MLA ಒಂದೇ ಪಂಚಾಯತಿ, ಇಬ್ಬರಿಗೂ ಈಗ ನಮಗೆ ನೀನು ಅದಲ್ಲ. ಅದರಿಂದ ನಮಗೆ ಸಂಪೂರ್ಣವಾಗಿ ಮಾಹಿತಿ ಟೈಮ್ ತೊಗೊಂಡಿದ್ದಾರೆ, DC ಟೈಮ್ ತೊಗೊಂಡಿದ್ದಾರೆ, ಕೊಟ್ಟಿದ್ದಾರೆ. ಮುಂದಿನ ಕ್ರಮ ಮುಂದಿನ ಮೀಟಿಂಗಲ್ಲಿ ನಾನು ಕರೀತೀನಿ. ಸಾಕಷ್ಟು ಆಗಿದೆ, ಮೊದಲೇ ಆಚೆಗೆ ಹೇಳ್ತೀನಿ, ಈಗ ಬೇಡ, ಎಲ್ಲ ರಿವೀಲ್ ಮಾಡೋದು ಬೇಡ, ಈ ಕ್ಷಣಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ. ತಾಲೂಕವರಿಗೆ ಭೂಮಿ ಇದ್ದವರಿಗೆ ಭೂಮಿ ಕೊಟ್ಟಿದ್ರೆ ನಾವು ಅದನ್ನೇನು ತಿರಸ್ಕಾರ ಮಾಡಕ್ ಹೋಗಿಲ್ಲ. ಇಲ್ಲೋ ಬೆಂಗಳೂರು, ಹೊಸಕೋಟೆ, ಮಾಲೂರು ಕಡೆ ಇರೋರಿಗೆಲ್ಲ ಜಮೀನು ಕೊಟ್ಟಿದ್ದಾಗ ಶಾಸಕರು ಅಂತ ಫೈಲ್ ಕಂಡಿಡ್ಕೊಂಡಾಗ ಅವ್ರಿಗೆ ಸಾರ್ಥ ಕೊಡ್ತಾರೆ, ನಾವು ರೆಡಿ ಇದ್ದೀವಿ. ಶಿವಕುಮಾರ್ ಪಕ್ಷ ಬೇರೆ ಶಾಸಕರು ನಮ್ಮ ಶಾಸಕರು ಅವರು ನಾವು ಮತದಾನ ಮಾಡದೇ ಇದ್ರು ಕೂಡ ಅವ್ರು ನಮ್ಮ ಶಾಸಕರು. ಅವರು ಈಗ ಬಗರುಕುಂ ಸಾಗುವಳಿಗೆ ಅಧ್ಯಕ್ಷರು ಬೇರೆ. ಅವ್ರಿಗೆ ನಾವು ಸಹಕಾರ ಮಾಡಬೇಕು, ಅವ್ರು ನಮಗೆ ಸಹಕಾರ ಮಾಡಬೇಕು. ಏನು ನ್ಯಾಯ ಇರ್ತದೆ ಅದು ನ್ಯಾಯ ಮಾಡ್ಕೊಂಡು ಹೋಗ್ತೀವಿ. ಒಳ್ಳೆ ಕೆಲಸ ಮಾಡೋದಕ್ಕೆ ಎಲ್ಲ ಕೈ ಜೋಡಿಸ್ತೀವಿ ಅಷ್ಟೇ. ನಾವು ಬಡವರಿಗೆ ಜಮೀನು ನೀಡಬೇಕು. ಮುಖ್ಯವಾಗಿ ನಮ್ಮ ಸಮಿತಿ ಅಧ್ಯಕ್ಷರಾಗಿದ್ದಾರೆ, ಅಧ್ಯಕ್ಷರನ್ನು ಕೇಳಿದ್ರು, ಅವ್ರಿಗೆ ಮಾತಾಡಿದ್ದೀವಿ. ನಾವು ಈಗಾಗಲೇ ಬಡವರು ಅನ್ಯಾಯ ಆಗಿದ್ದಾರೆ, ಆ ಬಡವರನ್ನ ಎತ್ತಿಡಿಯೋಣಪ್ಪ. ನಾವು ನಮ್ಮ ತಹಸೀಲ್ದಾರ್ ಮೇಡಮ್ ಕಾರ್ಯದರ್ಶಿ ಆಗಿದ್ದಾರೆ, ಅವರು ಸಹಕರಿಸ್ತಾರೆ, ನಾವೆಲ್ಲರೂ ಸಹಕರಿಸ್ತೀವಿ, ನಾವು ಬಲ ಕೊಡ್ತೀವಿ ಅಂತ ಹೇಳಿದ್ರೆ ಆ ರೀತಿ ನಾವು ನಡ್ಕೊಂಡು ಹೋಗ್ತೀವಿ. ಅವರು ಅದೇ ರೀತಿ ನಾವು ನಡ್ಕೊಳ್ತೀವಿ ಅಂತ ಮಾತಾಡಿದ್ರೆ 18 23 22. ಕೆಲವರು ಪ್ರಕಾಶ್, ಕೆಲವರು 53-57 ಅರ್ಜಿಗಳು ಬಡವ್ರದೆಲ್ಲ ಕೈ ಬಿಟ್ಬಿಟ್ಟಿದ್ದಾರೆ. ಕಂಪ್ಯೂಟರ್ ಗೇಟ್ಸ್ ಅಪ್ಲೋಡ್ ಮಾಡಿಲ್ಲ. ಯಾರು ದುಡ್ಡು ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಅವ್ರು ಕೊಟ್ಟಿದ್ದಾರೆ. ನಿಜವಾದ ಬಡವರು ಅಲ್ಲೇ ಸತ್ತಿದ್ದಾರೆ, ಕೊಯ್ಲಿ ಕೂಡ ಎಲ್ಲ ನಾಪತ್ತಾಗಿ. ಅದಕ್ಕೆ ತಹಸೀಲ್ದಾರ್ ಮೇಡಮ್ಗೆ MLA ಕೂಡ ನಾವು ಗಮನ ತಿಳಿಸಿ ನಾವು ಎಲ್ಲ ಮಾಡಿಬಿಟ್ಟಿದ್ದಾರೆ ಅನ್ಯಾಯ ಅಂತ ನಾವು ಹೇಳಲ್ಲ. ಕೆಲವರು ಕೊಟ್ಟು ನೋಡ್ತೀವಿ. ನನಗೆ ಬಂದಿದ್ದ ಮಾಹಿತಿ ಸಾಕಷ್ಟು ವಿಷಯಗಳು ವರ್ಷಗಳಿಂದ ಹಿಂದೆ ಬಂದಿರೋ ಮಾಹಿತಿಗಳು, ಸಾಕಷ್ಟು ದಾಖಲಾತಿಗಳು ದಾಖಲಾತಿಗಳಿಲ್ಲ. ನಮ್ಮ ತಾಲೂಕು ಆಫೀಸಲ್ಲಿ ದಾಖಲಾತಿಗಳಿಲ್ಲ. ಈ ದಾಖಲಾತಿ ಕಳ್ತನ ಆಗಿದೆ. ಇದರಿಂದ ಈ 2312 ಎಕರೆ ಸಾವಿರಾರು ಎಕರೆಗಳು ಇವತ್ತು ಶ್ರೀಮಂತರ ಪಾಲಾಗಿದೆ. ಒಬ್ಬೊಬ್ಬರಿಗೆ 3, 4, 8, 12, 15 ಎಕರೆ ಕೂಡ ಅಲಾಟ್ ಮಾಡಿದ್ದಾರೆ.
ಆ್ಯಸ್ ಪರ್ ಕಾನೂನು ಪ್ರಕಾರವಾಗಿ ಇವತ್ತು ಏನು ಆದೇಶ ಮಾಡಿದ್ದಾರೆ, ಯಾರಿಗೆ ಇವತ್ತು ಜಮೀನಿಲ್ಲ ಅವ್ರಿಗೆ ಅರ್ಜಿ ಮುಖಾಂತರ ತಗೊಳ್ಳಿ ಅಂತ ತಿಳಿಯೋದು ಆಯ್ತಲ್ವಾ. ಸೊ ಅದನ್ನು ಬಿಟ್ಬಿಟ್ಟು ನೀವು ಬಲಾಢ್ಯರಿಗೆ ಮಾಡಿಕೊಟ್ರೆ ಇದನ್ನು ಒಪ್ಪೋ ಪರಿಸ್ಥಿತಿ ನಾವಿಲ್ಲ, ಬಿಡೋ ಪ್ರಶ್ನೆ ನಾವಿಲ್ಲ. ಅದನ್ನು ಬೇರೆಯವ್ರಿಗೆ ಇಟ್ಕೊಳ್ಳಿ ಆಯ್ತಲ್ಲ. ಸರ್, ನನ್ನ ನೇರ ಪ್ರಶ್ನೆ ಮೇಡಮ್, ಈಗಾಗಲೇ ಕಳೆದ 3 ಟರ್ಮಿಂದ ಅವರೇ ಸದಸ್ಯರಾಗಿದ್ದಾರೆ. ಕಳೆದ ಬಾರಿ ಆಗಿದೆ ಅಂತಂದರೆ ಅವ್ರು ಇದ್ರಲ್ವಾ? ಹಾಗಾದ್ರೆ ಆಗಿದೆ ಮೇಡಮ್. ಯಾಕಂದ್ರೆ 3 ಟರ್ಮಿಂದ ನೀವೇ ದರ್ಗಾ ಸಮಿತಿ ಸದಸ್ಯರು, ನಿಮ್ಮ ಅವಧಿಯಲ್ಲಿ ಆಗಿದೆ ಅಂತ ಅವರು ಎಲ್ಲರೂ ಆರೋಪ ಮಾಡ್ತಾರೆ. ನೀವು ಅದಕ್ಕೆ ಆರೋಪ ಮಾಡ್ತಾ ಇದ್ದಾರೆ, ಇನ್ನು ಸಾಬೀತಾಗಿಲ್ಲ. ಅಷ್ಟು ಇದ್ರಲ್ಲಿ ಹೇಳ್ತಾರೆ, ಸಾಬೀತಾಗ್ಲಿ. ಇವಾಗ ಆರೋಪ ಮಾಡ್ತಾ ಇದ್ದಾರೆ ಸಾಹೇಬರು, ಸಾಬೀತಾಗ್ಲಿ. ಅದರಲ್ಲಿ ಏನಾದರೂ ಹಗರಣ ನಡೆದಿದ್ರೆ ಅವ್ರಿಗೆ ಸಪೋರ್ಟ್ ನಾವು ಮಾಡ್ತೀವಿ. ನಡೆದಿದ್ರೆ ನಾನು ರೆಸಲ್ಯೂಷನ್ ಬುಕ್ಕು ಚೆಕ್ ಮಾಡಿದೆ. ಈಗ ರೆಸಲ್ಯೂಷನ್ ಬುಕ್ ಚೆಕ್ ಮಾಡಿದೆ, ಸಾಕಷ್ಟು ಮೀಟಿಂಗಲ್ಲಿ ಒಬ್ಬ ಸದಸ್ಯ ಸೈನೇ ಇಲ್ಲ. ನಾನು ಎಲ್ಲ ಬುಕ್ಸ್ ತರಿಸ್ಕೊಂಡಿದ್ದೀನಿ ಬರೋಕ್ಕಿಂತ ಮುಂಚೆ. ಇವಾಗ ಗೊತ್ತಾಯ್ತು ನನಗೆ, ಎಲ್ಲ ಬುಕ್ಸ್ ತರಿಸ್ಕೊಂಡಿದ್ದೀನಿ. ಎಲ್ಲ ಬಂದಿನ ಸೈನ್ ಅಂತಂದರೆ ಗೊತ್ತೇ ಇಲ್ಲ ಅಂತ ಹೇಳ್ತಾವ್ರೆ. ಮೀಟಿಂಗ್ ಇಲ್ಲಿ ಮಾಡಿದ್ದಾರೆ, ಸೈನ್ ಬಂದು ಗೆಸ್ಟ್ ಹೌಸ್ ಮಾಡ್ಕೊಂಡಿದ್ದಾರೆ. ಇನ್ನೂ ಬಿಡ್ಬೇಕಾ? ಸಾಕು. ನೋಡಪ್ಪ, ನಿಜವಾದ ಬಡವರು ಕಿಮ್ಮತ್ ಕಟ್ಟಿಲ್ಲ ಅಂದ್ರೆ ನಾವೇ ಕಿಮ್ಮತ್ ಅವ್ರು ನಾವೇ ಬಡವರು ಯಾರು ಕಟ್ಟೋದು ಕೂಡ ಅವ್ರಿಗೆ ಅಲ್ಲಪ್ಪ. ನಿಮ್ಮಲ್ಲಿ ಇರ್ಬೋದು JDS ಕಾಂಗ್ರೆಸ್, ಇದೇನಿದೆ ಒಬ್ಬರು ಮಾಡಿದ್ರು. ಈಗ ಫಾರ್ ಎಕ್ಸಾಂಪಲ್ ಮಾನ್ಯ ಮುಖ್ಯಮಂತ್ರಿಗಳು ಪಿಲಿಕುಳ ಪ್ರಾದೇಶಿಕ ಅಧ್ಯಕ್ಷರು ಬಂದುಬಿಟ್ಟು ಪಿಲಿಕುಳ ಪ್ರಾಧಿಕಾರ ಅಂತ ಇದೆ ಇಲ್ಲಿ ಮಂಗಳೂರಲ್ಲಿ. ಇಡೀ ಇಂಡಿಯಾದಲ್ಲೇ ಫಸ್ಟ್ ಟೈಮು ಕಿಂಗ್ ಕೋಬ್ರಾ ಮರಿ ಮಾಡಿ ಆవులు ತಂದು ಮೊಟ್ಟೆ ಇಡಿಸಿ ಮರಿ ಮಾಡಿ ಬೇರೆ ಬಿಡ್ತಕ್ಕಂಥ ಪ್ರದೇಶ ಭಯ ಆಗುತ್ತೆ ಹೋಗ್ಲಿಕ್ಕೆ. ಹುಲಿಗಳು, ಚಿರತೆಗಳು ಎಲ್ಲ ಇದೆ ಪಿಲಿಕುಳದಲ್ಲಿ. ಅಂಥ ಪ್ರಾಧಿಕಾರನ ಡೆವಲಪ್ ಮಾಡಲಿಕ್ಕೆ 14 ಜನ ಶಾಸಕರನ್ನ ಕಾಂಗ್ರೆಸ್ಸಲ್ಲಿ ಹಾಕಿದ್ದಾರೆ. ಮಾನ್ಯ ಸೀತಾರಾಮಯ್ಯ ಅಧ್ಯಕ್ಷರಿದ್ದಾರೆ, ಮಾಜಿ ಸಚಿವರು. ಅದರಲ್ಲಿ ಕಾಂಗ್ರೆಸ್ ಶಾಸಕರು ನನ್ನ ಕೋರಿ ಹಾಕಿದ್ದಾರೆ. ಯಾಕಂದರೆ ಇವರಿಗೆಲ್ಲ ಗೊತ್ತಿದೆ ಅನ್ನೋದು ಹಾಕೊಂಡು ಹೋಗಿದ್ದಾರೆ. ಹಂಗಂದ್ಬಿಟ್ಟು ನಾನು ಸಪೋರ್ಟ್ ಮಾಡ್ತಿರಲಿಲ್ಲ. ಯಾವ ಸರ್ಕಾರ ಇದೆ ಆ ಸರ್ಕಾರದಲ್ಲಿ ಕಾರ್ಯಕರ್ತರಿಗೆ ಬಗರುಕಮ್ಮ ಇದು ಮಾಡೋದು. MLA ಹೇಳಿದವ್ರು ಮಾಡಲ್ಲ. MLA ಅಧ್ಯಕ್ಷರು ಇರ್ತಾರೆ, ತಹಸೀಲ್ದಾರ್ ಕಾರ್ಯದರ್ಶಿ ಇರ್ತಾರೆ, ಅವ್ರ ಮೆಂಬರ್ಸು ಕಾಂಗ್ರೆಸ್ ಮೆಂಬರ್ಸು, ಇಲ್ಲ JDS ಇದೆ JDS ಮೆಂಬರ್ಸು, BJP ಮೆಂಬರ್ಸ್ ಮಾಡ್ತಾರೆ. ಎಲ್ಲರ ಮನಸ್ಸಲ್ಲಿ ಒಟ್ಟುಗೂಡಿ ಸರ್ವತೋಮುಖ ಅಭಿವೃದ್ಧಿ ಒಳ್ಳೆಯ ಕೆಲಸ ಮಾಡೋಂಗಿದ್ರೆ ಮಾತ್ರ ಈ ಸ್ಥಾನಕ್ಕೆ ಅರ್ಹರು ನಾವು.